ಈಗ ನಾವೆಲ್ಲಿದ್ದೀವಿ ಅಂದ್ರೆ ಸವಣೂರು ತಾಲೂಕದಂತ ಚಿಲ್ಲೂರು ಬಡ್ನಿ ಎಂಬ ಗ್ರಾಮದಲ್ಲಿದ್ದೀವಿ. ಹನುಮಂತಣ್ಣ ಊರಲ್ಲಿ ಇದ್ದೀವಿ. ಹನುಮಂತಣ್ಣ ಊರಲ್ಲಿ ಬಿಗ್ ಬಾಸ್ ಹನುಮಂತಣ್ಣ ಹೆಸರಾಗಿದೆ ಯಾವ್ದಂದ್ರೆ ಬಿಗ್ ಬಾಸ್. ಇಡೀ ಕರ್ನಾಟಕ ನೋಡುವಂತ ಬಿಗ್ ಬಾಸ್ ಹನುಮಂತಣ್ಣ ಊರಲ್ಲಿ. ಹನುಮಂತಣ್ಣನ ಫ್ಯಾನ್ಸ್ಗಳು ಏನ್ ಹೇಳ್ತಾರೆ, ಹನುಮಂತಣ್ಣ ಊರಲ್ಲಿ ಹನುಮಂತಣ್ಣ ಬಗ್ಗೆ ಏನ್ ಹೇಳ್ತಾರೆ ಜನಗಳು, ಬನ್ನಿ ನಮ್ಮ ಸಣ್ಣ ಮಕ್ಕಳನ್ನ ಕೇಳಿ. ಹನುಮಂತಣ್ಣ ಅಂದ್ರೆ ಇವ್ರು ಜೀವ ಅಂತಾರೆ, ಬನ್ನಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಪಾಪ? ನಮ್ಮ ಹನುಮಂತಣ್ಣ ಇಷ್ಟ, ತೊಡಿ ತಟ್ಟೆ ಐತೆ ಹನುಮಂತಣ್ಣನೇ ಇಷ್ಟ. ನಮ್ಮ ಹನುಮಂತಣ್ಣ ಇಷ್ಟ, ತೊಡಿ ತಟ್ಟೆ ಐತೆ ಹನುಮಂತಣ್ಣನೇ ಇಷ್ಟ. ಏನ್ ಇಷ್ಟ ಪಾಪ? ಅವನು ಒಳ್ಳೆ ಆಟ ಆಡ್ತಾನೆ, ಸೈಲೆಂಟ್ ಆಗಿರ್ತಾನೆ, ಅವನು ನಮ್ಗೆ ತುಂಬಾ ಇಷ್ಟ. ಬಿಗ್ ಬಾಸ್ ಅಲ್ಲಿ ಹನುಮಂತಣ್ಣ ಬಿಟ್ರೆ ಇನ್ ಬೇರೆ ಯಾರು ಇಷ್ಟ? ಬೇರೆಯವರು ತ್ರಿವಿಕ್ರಮಣ, ಉಗ್ರಮಂಜು. ಪಾಪ ನಿನ್ಗೆ? ನನಗೆ ಹನುಮಂತಣ್ಣ ಇಷ್ಟ. ಹನುಮಂತಣ್ಣ ಬಿಟ್ರೆ ಯಾರು ಇಷ್ಟ? ಉಗ್ರಮಂಜು. ನಿನ್ಗೆ? ನನ್ಗೆ ತ್ರಿವಿಕ್ರಮ್ ಇಷ್ಟ. ಈಗ ಹನುಮಂತನ ಜೊತೆ ದೋಸ್ತಿ ಅವನಲ್ಲ ನೀನಿಂದ ಫ್ರೆಂಡ್ ಧನರಾಜು, ಅವರಿಬ್ರು ಒಳ್ಳೆ ಸ್ನೇಹಿತರ. ಅದು ಒಳ್ಳೆ ಅಂದ್ರೆ ರಿಯಲ್ ಕಾಣಿಸ್ತಾ ಫೇಕ್ ಕಾಣಿಸ್ತಂದ್ರೆ ಸತ್ಯ ಕಾಣಿಸೋದ ಅಂದ್ರೆ ನಾಟಕ ಆಡ್ತಾರ ಅಂತ ಕಾಣಿಸುತ್ತ? ಒಳ್ಳೇದ ಕಾಣಿಸ್ತಾರ. ನಾಟಕ ಆಡೋರು. ನಾಟಕ ಆಡ್ತಾ ಇಲ್ಲ. ನಾಟಕ ಆಡ್ತಿಲ್ಲ. ಹನುಮಂತಣ್ಣ ಹಂಗೆ ಏನ್ ಹೇಳ್ತೀರಾ? ಹನುಮಂತಣ್ಣನ್ಗೆ ಜೈ ಹನುಮಂತಣ್ಣ ಹೇಳ್ತೀವಣ್ಣ. ಒಂದೆರಡು ಡೈಲಾಗ್ ಹೇಳ್ತೀವಿ. ಊರ್ ತುಂಬಾ ಹಸಿರು, ಈ ಬಿಗ್ ಬಾಸ್ ಹನುಮಂತಣ್ಣನೇ ನಮ್ಗೆ ಉಸಿರು. 20 ರೂಪಾಯಿ ಕೊಡ್ತಾರೆ ಸ್ಟ್ರಿಂಗ್, 20 ರೂಪಾಯಿ ಕೊಡ್ತಾರೆ ಸ್ಟ್ರಿಂಗ್. ಈ ನಮ್ಮ ಹನುಮಂತಣ್ಣ ಬಿಗ್ ಬಾಸ್ ಅಲ್ಲಿ ಕಿಂಗ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ತಿಂಡಿಯದ ಕೊಡ್ತೀವಿ ಸ್ಟ್ರಿಂಗ್, ತಿಂಡಿಯದ ಕೊಡ್ತೀವಿ ಸ್ಟ್ರಿಂಗ್. ನಮ್ಮ ಹನುಮಂತಣ್ಣ ನಮ್ ಕಿಂಗ್. ಆಮೇಲೆ ಗಿಡ ಐತೆ ಹಸಿರು, ನಮ್ಮ ಹನುಮಂತಣ್ಣನೇ ನಮ್ಗೆ ಉಸಿರು. ಆಮೇಲೆ ಇನ್ನೇನ್ ಹೇಳ್ತೀರಾ? ನಮ್ಮ ಹನುಮಂತಣ್ಣನ್ಗೆ ನಮ್ಮ ಊರಲ್ಲಿ ಅಂದ್ರೆ ಎಲ್ಲಾರು ಹೆಮ್ಮೆ ಪಡ್ತಾರೆ. ನಮ್ಮ ಹನುಮಂತಣ್ಣ ಗೆದ್ ಬರ್ಲಿ ಅಂತೇಳಿ ಎಲ್ಲ ಊರವ್ರು ಹರಿಸುತ್ತಾರೆ. ಈಗ ಚಿನ್ನು ಮೊದ್ಲು ಗ್ರಾಮ ಗೊತ್ತಿರ್ಲಿಲ್ಲ. ಈಗ ಹನುಮಂತಣ್ಣ ಬಿಗ್ ಬಾಸ್ ಓದಿಂದ ಎಲ್ಲರೂ ಕೇಳ್ತಾರೆ ಹನುಮಂತಣ್ಣ ಅವರು ಅಂದ್ರೆ ಹಾವೇರಿ ಹನುಮಂತ. ಈಗೆಲ್ಲ ಜಾಸ್ತಿ ಫೇಮಸ್ ಆಗಿರುತ್ತೆ ಹಾವೇರಿ ಹನುಮಂತಣ್ಣ ಅಂತಾರೆ. ಹನುಮಂತಣ್ಣ ಅಂತ ನಿಮ್ಗೆ ಏನಂತ ಆಸೆ ಆಗುತ್ತೆ? ನಮ್ಗೆ ಹನುಮಂತಣ್ಣ ಚಿಲ್ಲೂರು ಬಡ್ಡಿ ಹನುಮಂತಣ್ಣ ಅಂದ್ರೆ ಆಸೆ ಆಗುತ್ತೆ. ಹೇಳ್ತೀರಾ? ಒಂದು ಡೈಲಾಗ್ ಹೇಳ್ತೀನಿ ಅಂದ್ರೆ ಯಾವ ಡೈಲಾಗ್ ಹೇಳ್ತೀರಾ? ಈಗ ಹನುಮಂತಣ್ಣ ಬರೋವರ್ಗು ಬೇರೆ ರವ, ಹನುಮಂತಣ್ಣ ಬಂದ್ಮೇಲೆ ಹನುಮಂತಣ್ಣಂದೇ ಹವ. ಜೈ ಹನುಮಂತ. ಜೈ ಹನುಮಂತ. ಹೇಳ್ಬಪ್ಪ ನೀನು. ಜೈ ಹನುಮಂತಣ್ಣ. ಜೋರಾಗಿ ಹೇಳು. ಜೈ ಹನುಮಂತಣ್ಣ. ಜೈ ಹನುಮಂತಣ್ಣ. ಥ್ಯಾಂಕ್ಸ್ ಪಾಪ. ಹನುಮಂತಣ್ಣ ನೋಡಿ ಅವ್ರಲ್ಲಿ ಎಷ್ಟೋ ಜನ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಹನುಮಂತಣ್ಣ ಅವರು ಈ ಊರಿನ ಒಂದು ಗ್ರಾಮವನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ. ಹನುಮಂತಣ್ಣ ಬಿಗ್ ಬಾಸ್ ಅಲ್ಲಿ ಇದ್ದು ಒಳ್ಳೆ ಗ್ರಾಮಲ್ಲಿ ಹೆಸರುವಾಸಿ ಆಗಿದ್ದಾರೆ ಹನುಮಂತಣ್ಣ. ಎಲ್ಲ ಕಡೆ ಜಾಸ್ತಿ ಹಾವೇರಿ ಹನುಮಂತಣ್ಣ ಅಂತ ಈಗ ಫೇಮಸ್ ಆಗೋಣ. ಮೊದಲು ಸರಿಗಮಪ ಹನುಮಂತಣ್ಣ ಅಂತಿದ್ರು, ಈಗ ಬಿಗ್ ಬಾಸ್ ಹನುಮಂತಣ್ಣ ಅಂತಾರೆ, ಹಾವೇರಿ ಹನುಮಂತಣ್ಣ ಅಂತಾರೆ. ಹನುಮಂತಣ್ಣ ಅಂತಿದ್ದಂಗೆ ಚಿಲ್ಲೂರು ಬಡ್ನಿ ಅಂತಾರೆ, ಸವಣೂರು ಅಂತಾರೆ. ಅದು ಒಂದು ಊರಿಗೆ ಒಂದು ಹೆಮ್ಮೆ ಅಲ್ವಣ. ನಾವು ಒಳ್ಳೆವ ಅಂತ ಹೇಳ್ತೀವಿ, ಅಂತೇವಿ. ನಮ್ಮೂರ ಹೆಸರು ಬರ್ತದೆ, ಬೇರೆ ಊರ ಹೆಸರು ಬರ್ತದೆ, ನಮ್ಮೂರ ಹೆಸರು ಬರ್ತದೆ. ಮತ್ತೆ ಚಲೋ ಅಲ್ಲ, ಒಳ್ಳೇದಲ್ಲ. ಒಳ್ಳೇದಾಗ್ಲಿ. ಗೆದಿಲಿ ಏನು ಬಾಯ್ ಫ್ರೆಂಡ್ ಹಸ್ಬೆಂಡ್ ಅಂತಾರಲ್ಲ, ಏನು ಮದುವೆ ಆಗೋದು ಅವನು ಮದುವೆ ಆಗ್ಬೇಕಂದ್ರೆ ಯಾವ್ದೋ ಬಾಯ್ ಫ್ರೆಂಡ್ ಅಂತಾರೆ, ಗರ್ಲ್ ಫ್ರೆಂಡ್ ಯಾರಾಗ್ಬೋದ? ಮದ್ವೆ ಹನುಮಂತಣ್ಣ ಜೊತೆ ಮದ್ವೆ ಯಾರು ಆಗ್ತಾರೆ ಅಂತ? ಅದೇ ನಿಮ್ಮೂರಲ್ಲಿ ಯಾರು ಆಗ್ತಾರೆ? ಯಾರು ಆಶಾ ಮೇಡಮ್ ಅಂತಲ್ಲ, ಅವ್ರು ಏನೋ ಹಾಕನಿ ಅಂತ. ಇಲ್ಲ ಅಂತ ಹಂಗಂತ ಆತರ ಏನಿಲ್ಲ. ನಿಮ್ಮನ್ನ ಆತರ ಏನಿಲ್ಲ ಅಣ್ಣ. ನೋಡಪ್ಪ, ನಮ್ಮ ಊರು ಗೆಲ್ತದೆ ಅಂದ್ರ ನಮ್ಮ ರಾಜ್ಯಕ್ಕೆ ಒಳ್ಳೇದು, ನಮ್ಮ ಜಿಲ್ಲೆಗೆ ಒಳ್ಳೇದು, ನಮ್ಮ ತಾಲೂಕು, ನಮ್ಮ ಊರಿಗೆಲ್ಲ ಒಳ್ಳೇದು. ಅಡಿಗೆ ನಮ್ಮ ದೇಶದಾಗ ಆದ್ರ ಆಗ್ಬೋದು. ಅದಕ್ಕೆ ಅವ್ನ ಅದೃಷ್ಟ, ನಮ್ಮ ಅದೃಷ್ಟ ಅಲ್ಲ. ಅವನ ಅದೃಷ್ಟ ಅಂದ್ರೆ ಅವನ ಅದೃಷ್ಟ ಇದ್ರೆ ನಮ್ಮ ಊರು ಹೆಮ್ಮೆ ಬರುತ್ತೆ ಅಷ್ಟೇ. ಒಳ್ಳೇದದ, ಏನ್ ತಪ್ಪಲ್ಲ. ಆಮೇಲೆ ಅವನ್ನ ಗೆದಿಬಾರ್ದಂತ ಹಾರೈಸ್ತೇವೆ, ಇಲ್ಲಲ್ಲ. ಗೆದಿಲಿ, ಒಳ್ಳೇದಾಗ್ಲಿ ಅಂತ ನಾವು ಆಶೀರ್ವಾದ ಮಾಡಿ, ದೇವ್ರ ಆಶೀರ್ವಾದ ಮಾಡ ನಾವು ಸರಿ. ಒಳ್ಳೇದಾಗ್ಲಿ ಅಂತ ಹೇಳ್ತೀರ? ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಹಿರಿಯರು. ಹನುಮಂತಣ್ಣವ್ರ ಬಗ್ಗೆ, ಹನುಮಂತಣ್ಣವ್ರು ಗೆದ್ದು ಬರ್ಲಿ ಅಣ್ಣ, ಹನುಮಂತಣ್ಣವರು ಒಳ್ಳೇದಾಗ್ಲಿ, ಹನುಮಂತಣ್ಣವರು ಒಳ್ಳೆ ಗೆದ್ದು ಬರ್ಲಿ, ನಮ್ಮ ಊರಿಗೆ ಹೆಸರು ತರ್ಲಿ ಅಂತ ಊರಿನರೇ ಹೇಳ್ತಾರೆ. ಯಾರು ಇಷ್ಟ ಅಣ್ಣ? ಹನುಮಂತ ತ್ರಿವಿಕ್ರಮ್ ಇಷ್ಟ ಅಣ್ಣ. ಹನುಮಂತ ತ್ರಿವಿಕ್ರಮ್ ಏನಕ್ಕೆ ಇಷ್ಟ ಆಯ್ತಾರಣ್ಣ? ಒಳ್ಳೆ ಆಟ ಆಡ್ತಾ ಇದ್ರಣ್ಣ. ಒಳ್ಳೆ ಆಟ ಆಡ್ತಾರೆ ಅಣ್ಣ. ಹನುಮಂತ ತ್ರಿವಿಕ್ರಮ್ ಇಬ್ರಲ್ಲಿ ಯಾರು ಇಷ್ಟ ಜಾಸ್ತಿ ಇಷ್ಟ ನಿಮ್ಗೆ? ಇಬ್ರು ಇಷ್ಟ. ಇಬ್ರಲ್ಲಿ ಒಬ್ಬರ ಹೆಸರು ಹೇಳಿ ಅಂದ್ರೆ ಯಾರು ಹೆಸರು? ನಮ್ಮೂರಂದ್ರೆ ನಾವು ಬಿಟ್ಕೊಡಕ್ಕಾಗಲ್ಲ. ಹನುಮಂತಣ್ಣನೇ ಇಷ್ಟ ಆಗ್ತಾನೆ. ಹನುಮಂತಣ್ಣವ್ರ ಮುಗ್ಧತೆಯಿಂದ ಆಟ ಆಡ್ತಾವಣ. ಅದು ನಿಮ್ಗೆ ರಿಯಲ್ ಅನ್ಸುತ್ತಾ ಫೇಕ್ ಅನ್ಸುತ್ತಾ? ಅಂದ್ರೆ ಇರೋದೇ ಹಂಗ, ನಾವು ಇರೋದೇ ಹೆಂಗೆ ಎಲ್ಲ ಓಪನ್ ಆಗಿ ಹೇಳ್ತೀನಿ. ಹನುಮಂತಣ್ಣ ಈಗ ಯಾಕೊಂದ್ ಸ್ವಲ್ಪ ಡಲ್ ಆಗ್ಬಿಟ್ರು, ಏನ್ ಅನ್ಸುತ್ತೆ? ಹನುಮಂತಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ? ಒಂದು ಟಿಪ್ಸ್ ಅಂದ್ರೆ ಒಂಥರ ಪ್ರೋತ್ಸಾಹ, ಎನರ್ಜಿ ಇದ್ದಂಗೆ.
ಅವ್ನು ಒಳ್ಳೆ ಫ್ರೆಂಡ್ಶಿಪ್ ಇದೆ ಧನರಾಜ್ ಅವ್ರದ್ದು ಚೆನ್ನಾಗಿದೆ ಅಷ್ಟೇ. ಅಣ್ಣ ಆಮೇಲೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ಹನುಮಂತಣ್ಣಂಗೆ? ಏನಿಲ್ಲ, ಗೆದ್ದು ಬರ್ಲಿ ಅಣ್ಣ, ಗೆದ್ದು ಬಾ ಹನುಮಂತ. ಗೆದ್ಬಾ ಹನುಮಂತ ಅಂತ ಹೇಳ್ತೀರಣ್ಣ. ಅಣ್ಣವ್ರು ಗೆದ್ಬಾ ಅಂತ ಹನುಮಂತಣ್ಣ ಅಂತ ಹೇಳ್ತಾರೆ. ಅಣ್ಣ ನೀವೇನೇ ಮಾತಾಡ್ತೀರಣ್ಣ? ನಾವೆಲ್ಲ ಹನುಮಂತ ಊರ ಅಭಿಮಾನ ಅಂತ ಬಿಟ್ಬಿಡಲ್ಲ. ಹನುಮಂತಣ್ಣ ಸರಿ ಅವರ ಸಾಂಗರ ಹೇಳಿದ್ರೆ ಹೇಳ್ತೀರಾ? ಹೇಳ್ಪಪ್ಪ. ಮಾಯಾವಿ ಮಿನುಗೋ ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಸಾಗರದ ರಸ್ತೆಯಲ್ಲಿ ಸಂಚರಿಸೋ ಅವಳೆ ದಾರಿ ಸಮಯ ನೀನೆಂತಾದೆ ಒಳ ಅಂಗೈಯಲ್ಲಿ ನಾನು ಶರಣಾದೆ ಒಳ ಗುಂಗಿನಲ್ಲಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಬಾಸೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡೆಯಿನ್ನೇಕೆ ಕಿಟಕಿಲಿ ನಾ ಕಾದೆ. ಜಯ ಹನುಮಂತಣ್ಣ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ದಿರೆ